ಆಕಳ ತುಪ್ಪ ಆಗಿರಬೇಕು. ಅದನ್ನ ಹಾಕಿ ಅದರ ಮೇಲೆ ಡೇಟ್ ಬರೆದು ಇಟ್ಕೊಳ್ಳಿ ಆದಷ್ಟು ಬೇಗ. ಮುಂದೊಂದು ದಿನ ಖಂಡಿತ ಅದೇ ಪ್ರಯೋಜನಕ್ಕೆ ಬರುತ್ತೆ. ಹಾಗಾಗಿ ಇದು ದೇಹಕ್ಕೆ ತಂಪು, ಹಿತವಾದದ್ದು, ಶಕ್ತಿಯನ್ನು ಕೊಡುವಂಥದ್ದು, ಧಾತುಗಳಿಗೆ ಪುಷ್ಟಿಯನ್ನು ಕೊಡುವಂಥದ್ದು. ಆಯುರ್ವೇದ ಡಾಕ್ಟರ್ ದಿವಸಕ್ಕೊಂದು 3-4 ಚಮಚ ತುಪ್ಪ ತಿನ್ನು, ತುಪ್ಪವನ್ನು ಬಿಸಿನೀರಿಗೆ ಹಾಕೊಂಡು ಕುಡಿ ಅಂತ ಹೇಳಿದ್ರು. ಅದನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಂಗೆ ನೋವೆಲ್ಲ ಗುಣ ಆಯ್ತು ಅಂತ. ಎಷ್ಟೋ ಕಾಯಿಲೆಗಳಿಗೆ ಅಗ್ನಿ ಕಡಿಮೆ ಆಗಿರೋದೇ ಕಾರಣ ಆಗಿದ್ರೆ ಈ ತುಪ್ಪ ಆ ಅಗ್ನಿ ವೃದ್ಧಿಯನ್ನ ಮಾಡುತ್ತೆ. ನಮಸ್ಕಾರ. ಒಬ್ಬೊಬ್ರು ಡಾಕ್ಟರ್ ಒಂದೊಂದು ವಿಡಿಯೋದಲ್ಲಿ ಒಂದೊಂದು ರೀತಿ ಹೇಳ್ತಾರೆ. ನಮ್ಗೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಅರ್ಥ ಆಗಲ್ಲ, ತುಂಬಾ ಕನ್ಫ್ಯೂಷನ್ ಅಂತ ತುಂಬಾ ಜನ ಹೇಳ್ತಾರೆ. ಹಾಗಾಗಿ ನಾನು ನಿರ್ಧಾರಕ್ಕೆ ಬಂದಿದ್ದೇನೆ, ಇನ್ಮೇಲೆ ನನ್ನ ವಿಡಿಯೋಗಳಲ್ಲಿ ನಾನು ಸಾಧ್ಯವಾದಷ್ಟು ಆಯುರ್ವೇದದ ಯಾವ ಸಂಹಿತೆಯ ಯಾವ ಅಧ್ಯಾಯದಲ್ಲಿ ಇದನ್ನು ಕೊಟ್ಟಿದ್ದಾರೆ ಅನ್ನೋದನ್ನ ಆ ರೆಫರೆನ್ಸ್ ಜೊತೆಗೆ ಹೇಳಬೇಕು ಅಂತ. ಇಲ್ಲೇ ಹೋದ್ರೆ ನಾನು ಸಾಮಾನ್ಯವಾಗಿ ಆಯುರ್ವೇದ ಪ್ರಕಾರ ಅಂತಷ್ಟೇ ಹೇಳ್ಬಿಡ್ತಿದ್ದೆ. ಇನ್ಮೇಲೆ ಹಾಗೆ ಮಾಡಲ್ಲ. ಆಗ ನಿಮಗೆ ಅಥೆಂಟಿಕ್ ಯಾವುದು ಅನ್ನೋದು ಅಥವಾ ಯಾವ್ದು ಸರಿ ಅನ್ನೋದು ಸ್ಪಷ್ಟ ಆಗ್ಬಿಡುತ್ತೆ. ಬೇಕಿದ್ರೆ ನೀವು ಕೂಡ ಈಗೆಲ್ಲ ಆನ್ಲೈನ್ ಅಲ್ಲಿ ಸಿಗುತ್ತೆ, ಆ ಅಧ್ಯಾಯದ ಆ ಶ್ಲೋಕವನ್ನು ತೆಗೆದು ನೋಡಿದ್ರೆ ನಿಮ್ಗೆ ಅದು ಇನ್ನೂ ಕ್ಲಿಯರ್ ಆಗುತ್ತೆ. ಸೊ ಇವತ್ತು ನಾವು ತುಪ್ಪದ ಬಗ್ಗೆ ಮಾತಾಡೋಣ. ವಿಶೇಷವಾದ ವಿಷಯ, ಸುಮ್ಮನೆ ತುಪ್ಪ ತಿನ್ನಿ ಒಳ್ಳೇದು ಅಂತಲ್ಲ. ತುಪ್ಪಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಹಲವಾರು ವಿಶೇಷ ವಿಷಯಗಳು, ಅದರಲ್ಲೂ ವಿಶೇಷವಾಗಿ ಈ ವಿಡಿಯೋದ ಕೊನೆಯಲ್ಲಿ ನಾನು ಈ ಪುರಾಣ ಘೃತದ ಬಗ್ಗೆ ಅಂದ್ರೆ ಹಳೆ ತುಪ್ಪದ ಬಗ್ಗೆ ಮಾತಾಡ್ತೇನೆ. ತುಂಬಾ ಅದ್ಭುತವಾದ ಮೆಡಿಸಿನ್ ಅದು. ಅದ್ರ ಬಗ್ಗೆ ಕೂಡ ನೀವು ತಿಳ್ಕೊಳ್ಬೇಕು, ನೀವು ಅದನ್ನ ಸರಿಯಾಗಿ ಅದನ್ನ ಕಾಪಾಡಿಟ್ಕೊಳ್ಬೇಕು. ಅದನ್ನೆಲ್ಲ ಹೇಳ್ತೇನೆ. ಅದಕ್ಕೂ ಮೊದಲು ಈ ವಿಡಿಯೋ ಮಾಡ್ಲಿಕ್ಕೆ ಕಾರಣವನ್ನು ಹೇಳ್ತೇನೆ. ಮೊನ್ನೆ ಅಷ್ಟೇ ಒಬ್ರು ಪೇಷಂಟ್ ಬಂದಿದ್ರು. ಅವ್ರು ಏನ್ ಹೇಳುವಾಗ ಏನ್ ಹೇಳ್ತಾ ಇದ್ರು ಅಂದ್ರೆ, ನಾನು ಮೊದಲು ತುಪ್ಪವನ್ನ ಹಾಲನ್ನ ಏನು ತೆಗೆದುಕೊಳ್ತಾ ಇರಲಿಲ್ಲ, ವಿಶೇಷವಾಗಿ ತುಪ್ಪವನ್ನು ತಿಂತೇ ಏನಿರ್ಲಿಲ್ಲ ಹುಟ್ಟಿದಾಗಿಂದ. ನನಗೆ ಮೈಕೈ ನೋವು ಬರ್ತಾ ಇತ್ತು, ಮೆಡಿಸಿನ್ ಮಾಡಿದ್ರು ಕಡಿಮೆ ಆಗ್ಲಿಲ್ಲ. ಆಗ ನನ್ನ ರಿಲೇಟಿವ್ ಒಬ್ರು ಆಯುರ್ವೇದ ಡಾಕ್ಟರ್ ದಿವಸಕ್ಕೊಂದು 3-4 ಚಮಚ ತುಪ್ಪ ತಿನ್ನು, ತುಪ್ಪವನ್ನು ಬಿಸಿನೀರಿಗೆ ಹಾಕೊಂಡು ಕುಡಿ ಅಂತ ಹೇಳಿದ್ರು. ಅದನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಂಗೆ ನೋವೆಲ್ಲ ಗುಣ ಆಯ್ತು ಅಂತ. ನಂಗೆ ಆಗ ಅನಿಸ್ತು, ಈಗಲೂ ಕೂಡ ಅಂದ್ರೆ ಇತ್ತೀಚೆಗೆ ತುಪ್ಪದ ಬಗ್ಗೆ ಅವೇರ್ನೆಸ್ ಬರ್ತಾ ಇದೆ, ಒಳ್ಳೇದು ಅನ್ನೋದು ಜನರಿಗೆ ಗೊತ್ತಾಗ್ತಿದೆ. ಆದ್ರೂ ಕೂಡ ತುಂಬಾ ಜನ ಈಗಲೂ ತುಪ್ಪದ ಒಂದು ವಿಶೇಷತೆಯನ್ನು ಅರ್ಥ ಮಾಡ್ಕೊಂಡಿಲ್ಲ ಅನ್ನೋದು. ಹಾಗಾಗಿ ಇಂದು ನಾನು ವಿಶೇಷವಾದ ಕೆಲವು ವಿಷಯಗಳ ಬಗ್ಗೆ ಹೇಳ್ತೇನೆ. ಮೊದಲನೇದಾಗಿ ತುಪ್ಪದಿಂದ ಏನೇನು ಪ್ರಯೋಜನ ಆಗುತ್ತೆ ಅದನ್ನ ನಾವು ಚರಕ ಸಂಹಿತೆಯ 27ನೇ ಅಧ್ಯಾಯದ 231 ಮತ್ತು 232 ಶ್ಲೋಕವನ್ನು ನೋಡ್ಕೊಂಡು ತಿಳ್ಕೊಳ್ಳೋಣ. ಅಂದ್ರೆ ಅವ್ರು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಫಸ್ಟ್ ಸ್ಟಾರ್ಟ್ ಮಾಡುವಾಗ್ಲೇನೆ ಸ್ಮೃತಿ ಬುದ್ಧಿ ಅಂತ ಶುರು ಮಾಡ್ತಾರೆ. ಅಂದ್ರೆ ನಮಗೆ ನಮ್ಮ ಮೆಮೊರಿ ಪವರ್ ಅನ್ನ, ನಮ್ಮ ಬುದ್ಧಿಯನ್ನ ಇಂಪ್ರೂವ್ ಮಾಡುತ್ತೆ ಅಂತ. ಇಲ್ಲಿ 2 ವಿಷಯ ನಾವು ತಿಳ್ಕೊಳ್ಬೇಕು. ಒಂದು, ನಮ್ಮ ಮೆದುಳು ಚುರುಕಾಗತ್ತೆ, ಅದರ ಇಂಟೆಲೆಕ್ಚುಯಲ್ ಕೆಪಾಸಿಟಿ ಹೆಚ್ಚಾಗತ್ತೆ ಅನ್ನೋದು ಒಂದು. ಇನ್ನೊಂದು, ಬುದ್ಧಿ ಅಂತಂದ್ರೆ ಸಾತ್ವಿಕ ಗುಣದ ವೃದ್ಧಿ ಆಗೋದ್ರಿಂದ ನಮಗೆ ಈ ರಾಜಸಿಕ ತಾಮಸಿಕ ಗುಣಗಳಿಂದ ಆಗುವಂತಹ ಏನು ಕಾಮ, ಕ್ರೋಧ, ಮದ, ಲೋಭ, ಮೋಹ ಇವೆಲ್ಲ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಅಗ್ನಿ ಶುಕ್ರೋಜಃ ಕಫಮೇಧೋ ವಿವರ್ಧನಂ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ದೇಹದಲ್ಲಿರುವಂತ ಅಗ್ನಿಯನ್ನ ಇಂಪ್ರೂವ್ ಮಾಡುತ್ತೆ. ಹಾಗಾಗಿ ಬಹಳಷ್ಟು ಕಾಯಿಲೆಗಳಲ್ಲಿ ಈ ತುಪ್ಪ ಹೆಲ್ಪ್ ಮಾಡುತ್ತೆ. ಯಾಕೆಂದ್ರೆ ಎಷ್ಟೋ ಕಾಯಿಲೆಗಳಿಗೆ ಅಗ್ನಿ ಕಡಿಮೆ ಆಗಿರೋದೇ ಕಾರಣ ಆಗಿದ್ರೆ ಈ ತುಪ್ಪ ಆ ಅಗ್ನಿ ವೃದ್ಧಿಯನ್ನ ಮಾಡುತ್ತೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಇಂಡೈಜೆಷನ್ ಆದಾಗ ಸರಿಯಾಗಿ ಜೀರ್ಣ ಆಗ್ತಿಲ್ಲ ಅನ್ನುವಾಗ ತುಪ್ಪ ತಿಂದ್ರೆ ಇನ್ನೂ ಅಜೀರ್ಣ ಆಗಲ್ವ ಅಂತ. ಖಂಡಿತ ಆಗುತ್ತೆ, ಅದನ್ನ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಜೊತೆಗೆ ಅದು ಓಜಸ್ಸನ್ನು ವೃದ್ಧಿ ಮಾಡುತ್ತೆ. ನಮ್ಮ ದೇಹದಲ್ಲಿ ಹೇಗಿದೆ ಅಂತಂದ್ರೆ, ಇಡೀ ದೇಹದ ದೋಷಗಳಿರ್ಲಿ, ಧಾತುಗಳಿರ್ಲಿ, ಮಲ ಇರ್ಲಿ. ಮಲ ಅಂದ್ರೆ ನಾವು ಮಲ ಅಂತ ಕನ್ನಡದಲ್ಲಿ ಹೇಳ್ತೀವಲ್ಲ, ಅಲ್ಲ, ನಮ್ಮ ದೇಹದಲ್ಲಿ ಹಲವಾರು ರೀತಿಯ ಮಲಗಳಿವೆ. ಮಲ ಅಂದ್ರೆ ನಾವು ಕನ್ನಡದಲ್ಲಿ ಹೇಳುವಂತ ಮಲ, ಮೂತ್ರ, ಆಮೇಲೆ ಬೆವರು, ಈ ರೀತಿ ಈ ಏನು ನಮ್ಮ ದೇಹದಿಂದ ಹೊರ ಹೋಗುವಂಥದ್ದು, ನಮಗೆ ಅವಶ್ಯಕತೆ ಇಲ್ಲದೆ ಇರುವಂಥದ್ದು, ಇದು ಮಲ. ಇನ್ನು ಧಾತುಗಳು ಅಂತಂದ್ರೆ ನಮ್ಮ ದೇಹವನ್ನು ಹಿಡಿದಿಟ್ಟುಕೊಳ್ಳುವಂಥದ್ದು, ರಸ, ರಕ್ತ, ಮಾಂಸ, ಮೇಧಸ್ಸು, ಅಸ್ಥಿ, ಮಜ್ಜ, ಶುಕ್ರ. ಮತ್ತೆ ದೋಷಗಳು, ವಾತ, ಪಿತ್ತ, ಕಫ. ಇವುಗಳಲ್ಲಿ ಯಾವುದೂ ಕೂಡ ಹೆಚ್ಚು ಆಗಬಾರ್ದು, ಕಡಿಮೆನೂ ಆಗಬಾರ್ದು. ಆದ್ರೆ ದೇಹದಲ್ಲಿ ಒಂದು ಮಾತ್ರ ವಿಶೇಷವಾದಿದೆ. ಏನಂದ್ರೆ ಅದು ಓಜಸ್. ಅದು ನಮ್ಮ ಎಲ್ಲ ಧಾತುಗಳ ಸಾರ. ಆ ಧಾತುಗಳ ಸಾರವಾದಂತ ಓಜಸ್ಸನ್ನ ಈ ತುಪ್ಪ ಹೆಚ್ಚು ಮಾಡುತ್ತೆ ಅಂತ. ಆ ಓಜಸ್ ಇದೆಯಲ್ಲ, ಅದು ಎಷ್ಟು ಹೆಚ್ಚಾಗತ್ತೋ ಅಷ್ಟು ಒಳ್ಳೆಯದು. ನೀವು ಇಡೀ ಆಯುರ್ವೇದದ ಯಾವುದೇ ಗ್ರಂಥವನ್ನು ತೆಗೆದುಕೊಂಡ್ರು ಎಲ್ಲಿಯೂ ಕೂಡ ಯಾವುದ್ರ ಬಗ್ಗೆನೂ ಇದು ಹೆಚ್ಚಾದಷ್ಟು ಒಳ್ಳೆಯದು ಅಂತ ಮಾತು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಓಜಸ್ಸಿನ ಬಗ್ಗೆ ಆ ಮಾತು ಬರುತ್ತೆ, ಹೆಚ್ಚಾದಷ್ಟು ಒಳ್ಳೆಯದು. ಅದನ್ನ ಹೆಚ್ಚು ಮಾಡ್ಲಿಕ್ಕೆ ತುಪ್ಪ ತುಂಬಾ ತುಂಬಾ ಹೆಲ್ಪ್ಫುಲ್. ವಾತ ಪಿತ್ತ ವಿಷೋನ್ಮಾದ ಶೋಷಾಲಕ್ಷ್ಮೀ ಜ್ವರಾಪಹಂ ಅಂತ ಹೇಳ್ತಾರೆ. ಅಂದ್ರೆ ಮುಖ್ಯವಾಗಿ ವಾತ ಪಿತ್ತ ದೋಷಗಳನ್ನ ಕಂಟ್ರೋಲ್ ಮಾಡುತ್ತೆ. ಆ ಕಾರಣದಿಂದಾಗಿ ವಾತ ಪಿತ್ತ ವ್ಯಾಧಿಗಳು, ರೋಗಗಳು ಬರದೇ ಇದ್ದಂಗೆ ತಡೀತದೆ. ಅಂದ್ರೆ ನಮ್ಮ ದೇಹದ 3/4 ವ್ಯಾಧಿಗಳು, ಅದರಲ್ಲೂ ವಿಶೇಷವಾಗಿ ನಮಗೆ ವಯಸ್ಸಾದ ನಂತರ ಬರುವ 95% ವ್ಯಾಧಿಗಳಿಗೆ, ರೋಗಗಳನ್ನ ತಡೆಯುವ ಶಕ್ತಿ ಮತ್ತೆ ಅವುಗಳನ್ನ ಗುಣಪಡಿಸುವ ಶಕ್ತಿ ತುಪ್ಪಕ್ಕಿದೆ ಅಂತ. ನೀವು ಮಾಮೂಲಿಯಾಗಿ ಮನೆಯಲ್ಲಿ ತೆಗೆದುಕೊಳ್ಳುವಂತಹ ತುಪ್ಪಕ್ಕೆ ಅವುಗಳನ್ನ ಗುಣಪಡಿಸುವ ಶಕ್ತಿ ಒಂದು ಮಟ್ಟಿಗೆ, ಒಂದು ಚೂರು ಸ್ವಲ್ಪ ಮಟ್ಟಿಗೆ ಇರ್ಬೋದು, ಆದ್ರೆ ಪೂರ್ತಿಯಾಗಿ ಆಗದೆ ಇರ್ಬೋದು. ಆದ್ರೆ ತಡೆಯುವ ಶಕ್ತಿ ಅಂತೂ ಖಂಡಿತ ಇದೆ. ಆಗ ನಾವೇನ್ ಮಾಡ್ತೇವೆ ಅಂತಂದ್ರೆ, ಗುಣಪಡಿಸಬೇಕು ಅಂತಂದ್ರೆ ಮೆಡಿಕೇಟೆಡ್ ಘೀ ಅನ್ನ, ಅಂದ್ರೆ ಔಷಧಿಯಾಗಿ ಪರಿವರ್ತನೆ ಮಾಡಿದ, ಔಷಧಿ ದ್ರವ್ಯಗಳ ಜೊತೆಗೆ ಸಂಸ್ಕಾರ ಮಾಡಿದಂತ ತುಪ್ಪವನ್ನ ಕುಡಿಲಿಕ್ಕೆ ಅಥವಾ ತೆಗೆದುಕೊಳ್ಳಿಕ್ಕೆ ಕೊಡ್ತೇವೆ. ಆಗ ಆ ವಾತಪಿತ್ತ ವ್ಯಾಧಿಗಳು ಕಡಿಮೆ ಆಗ್ತವೆ. ನಾನ್ ಯಾವಾಗ್ಲೂ ಹೇಳೋದೇನು ಅಂತಂದ್ರೆ, ಚಿಕ್ಕ ಮಕ್ಕಳು ಮತ್ತೆ ಮಧ್ಯ ವಯಸ್ಸಿನಲ್ಲಿ ನಾವು ಚೆನ್ನಾಗಿ ತುಪ್ಪದ ಸೇವನೆ ಮಾಡಿದ್ರೆ ಅಂತ್ಯ ವಯಸ್ಸಿದೆಯಲ್ಲ, ಅದು ಅಷ್ಟು ಕಷ್ಟಕರವಾಗಿರೋದಿಲ್ಲ. ಮಂಡಿ ನೋವು, ಸೊಂಟ ನೋವು, ಮೈಕೆ ನೋವು, ಸುಸ್ತು,
ಅಥವಾ ಕೆಲವು ವಾತವ್ಯಾಧಿಗಳು ಇಂಥವುಗಳೆಲ್ಲ ಬರದೇ ಇದ್ದ ಹಾಗೆ ತಡಿಲಿಕ್ಕೆ ತುಪ್ಪ ಹೆಲ್ಪ್ ಮಾಡುತ್ತೆ ಅಂತ. ಇನ್ನು ಪಿತ್ತದ ರೋಗಗಳು ಅಷ್ಟೇ. ತಲೆನೋವಿನಿಂದ ಹಿಡಿದು ಪಾದದ ಉರಿಯವರೆಗೆ, ಹೊಟ್ಟೆಯ ಉರಿಯಿಂದ ಹಿಡಿದು ಅಸಿಡಿಟಿಯಿಂದ ಹಿಡಿದು ನಿದ್ರಾಹೀನತೆಯವರೆಗೆ ಹಲವಾರು ಸಮಸ್ಯೆಗಳು ಪಿತ್ತದ ಕಾರಣದಿಂದ ಬರ್ತವೆ. ಸೊ ಅವೆಲ್ಲವನ್ನ ಸರಿ ಮಾಡ್ಲಿಕ್ಕೆ ಅಥವಾ ತಡಿಲಿಕ್ಕೆ ತುಪ್ಪ ತುಂಬಾ ಹೆಲ್ಪ್ ಮಾಡುತ್ತೆ. ಇನ್ನು ವಿಷಯದಲ್ಲಿ ಅಂದ್ರೆ ನಾವು ತೆಗೆದುಕೊಳ್ಳುವಂತಹ ಟಾಕ್ಸಿನ್ಸ್ ಏನಿದೆಯಲ್ಲ, ಅವುಗಳನ್ನ ಕಡಿಮೆ ಮಾಡ್ಲಿಕ್ಕೆ, ಅವುಗಳ ಪ್ರಭಾವವನ್ನು ಕಡಿಮೆ ಮಾಡ್ಲಿಕ್ಕೆ ತುಂಬಾ ಹೆಲ್ಪ್ಫುಲ್. ಹಾಗಾಗಿ ನಾವು ಆಗ ಹಿಂದಿನ ಕಾಲದಲ್ಲಿ ಬೇರೆ ಬೇರೆ ರೀತಿಯ ವಿಷ ಹೋಗ್ತಿತ್ತು ದೇಹಕ್ಕೆ. ಸಾಮಾನ್ಯವಾದ ಜನರಿಗೆ ಆ ವಿಷದ ಪ್ರಭಾವ ಬೀರ್ತಿರ್ಲಿಲ್ಲ. ಆದ್ರೆ ಇವತ್ತು ನಾವು ಸಾಮಾನ್ಯವಾಗಿ ಎಲ್ಲರೂ ವಿಷವನ್ನು ಸೇವನೆ ಮಾಡ್ತಾ ಇದ್ದೀವಲ್ಲ, ಹಾಗಾಗಿ ತುಪ್ಪ ಇವತ್ತು ಅತ್ಯಂತ ಅವಶ್ಯಕವಾದ್ದು. ಆದ್ರೆ ತುಪ್ಪವೇ ವಿಷವಾಗಿರಬಾರದು. ಹಾಗಾಗಿ ಒಂದು ಸರಿಯಾದ ಸೋರ್ಸ್ ನಾವು ತೆಗೆದುಕೊಳ್ಬೇಕು. ಅದರ ಬಗ್ಗೆ ಕೂಡ ಮುಂದೆ ಮಾತಾಡೋಣ. ಇನ್ನು ಉನ್ಮಾದ ಅಂದ್ರೆ ಹುಚ್ಚು, ಅಂದ್ರೆ ಅದು ಚಿಕ್ಕ ಪ್ರಮಾಣದಿಂದ ಹಿಡಿದು ದೊಡ್ಡ ಪ್ರಮಾಣದವರೆಗೆ. ಈಗ ನಮಗೆಲ್ಲರಿಗೂ ಒಂದು ಸಣ್ಣ ಪ್ರಮಾಣದ ಹುಚ್ಚಿದೆ. ಹಾಗಾಗಿ ಇದ್ದೇ ಇರುತ್ತೆ, ಒಬ್ಬೊಬ್ಬರಿಗೆ ಒಂದು ರೀತಿ ಹುಚ್ಚಿರುತ್ತೆ. ಹಾಗಾಗಿ ನಾವು ಇಷ್ಟು ಒದ್ದಾಟ ಮಾಡೋದು, ಇಷ್ಟು ಹಿಂಸೆಯನ್ನು ಅನುಭವಿಸೋದು, ಆ ಸಂಪೂರ್ಣವಾಗಿ ಕುತ್ತಿ ಬಿಟ್ಟು ಹೊಡೋದು ಅಂದ್ರೆ ಬಹುಶಃ ದೈವ ಸಾಕ್ಷಾತ್ಕಾರ ಅಂತ ಹೇಳ್ತೀವಲ್ಲ, ಆ ತರ ಆಗೋ ಸ್ಥಿತಿ ಇರ್ಬೋದು. ಹಾಗಾಗಿ ನಮ್ಮ ಹುಚ್ಚುತನವನ್ನ ಅದು ಕಡಿಮೆ ಮಾಡುತ್ತೆ. ಇನ್ನು ನಾವು ಹೇಳ್ತೀವಲ್ಲ, ಸ್ವಲ್ಪ ಹುಚ್ಚಿಡ್ತಿದೆ, ಅಥವಾ ಸ್ವಲ್ಪ ಏನೋ ಮಾನಸಿಕ ಸಮಸ್ಯೆಗಳಾಗ್ಬಿಟ್ಟಿದೆ, ಅಥವಾ ಸ್ವಲ್ಪ ತುಂಬಾ ಸ್ಟ್ರೆಸ್ ಮಾಡ್ಕೋತಾ ಇದೆಯಲ್ಲ, ನಿನಗೆ ಮನಸ್ಸಿಗೆ ಸರಿ ಇಲ್ಲ, ಸ್ವಲ್ಪ ಸರಿ ಮಾಡ್ಕೋ, ಈ ತರ ನಾವು ಅಂದ್ರೆ ಚಿಕ್ಕ ಇದರಿಂದ ಹಿಡಿದು ದೊಡ್ಡ ಪ್ರಮಾಣದವರೆಗಿನ ಈ ನಮ್ಮ ಮನಸ್ಸಿಗೆ ಸಂಬಂಧಪಟ್ಟ ಅಥವಾ ನಮ್ಮ ಹುಚ್ಚುತನಕ್ಕೆ ಸಂಬಂಧಪಟ್ಟ ಸಮಸ್ಯೆಯನ್ನು ಇದು ನಿವಾರಣೆ ಮಾಡುತ್ತೆ. ಒಂದು, ನಾವು ಮನೆಯಲ್ಲಿ ತೆಗೆದುಕೊಳ್ಳುವಂತ ತುಪ್ಪ ಒಂದು ಮಟ್ಟಿಗೆ ಈ ಸಮಸ್ಯೆ ಬರೆದಿರೋ ಹಾಗೆ ನಮ್ಮ ಮಾನಸಿಕ ಬಲ ಹೆಚ್ಚಾಗೋದು ಹಾಗೆ. ನಮ್ಮ ಮಾನಸಿಕ ಬಲ ಹೆಚ್ಚಾದ್ರೆ ಸಾಮಾನ್ಯವಾದ ಕಾರಣದಿಂದ ನಮಗೆ ಹುಚ್ಚಿಡ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಹುಚ್ಚಿಡೋದಂದ್ರೆ ದೊಡ್ಡ ಪ್ರಮಾಣದಂತ ನಾ ಹೇಳಲ್ಲ, ಚಿಕ್ಕ ಪುಟ್ಟದಾದ್ರು ನಮಗೆ ಸ್ಟ್ರೆಸ್ ಆಗುತ್ತೆ, ಆಂಗ್ಸೈಟಿ, ಡಿಪ್ರೆಷನ್, ಇವು ಕೂಡ ಒಂದು ರೀತಿಯ ಮಾನಸಿಕ ಸಮಸ್ಯೆಗಳಲ್ವಾ. ಸೊ ಅವುಗಳನ್ನ ತಡಿಲಿಕ್ಕೆ, ಬಂದಿದ್ರೆ ಅದನ್ನು ಕಡಿಮೆ ಮಾಡ್ಲಿಕ್ಕೆ ಹೆಲ್ಪ್ ಮಾಡಿದ್ರೆ, ನಾವು ಔಷಧಿ ಯುಕ್ತವಾದಂತಹ ತುಪ್ಪವನ್ನ ಕೊಟ್ಟಾಗ ಆ ತರದ ಸಮಸ್ಯೆಗಳು ವಾಸಿ ಆಗ್ಲಿಕ್ಕೆ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ನಾವು ಪಂಚಕರ್ಮದಲ್ಲಿ ಅಥವಾ ಮನೆಯಲ್ಲಿ ತೆಗೆದುಕೊಳ್ಳಿಕ್ಕೆ ಅದನ್ನ ಕೊಡ್ತೇವೆ. ಇನ್ನು ಶೋಷ ಅಂತಂದ್ರೆ ನಾವು TB ಅಂತ ಹೇಳ್ತೀವಲ್ಲ, ಆ ತರ, ಅಥವಾ ದೇಹ ಆರೋಗ್ಯವನ್ನ ಕಳ್ಕೊಂಡು ತುಂಬಾ ಸೊರಗ ಹೋಗ್ಬಿಟ್ಟಿದ್ರೆ ಆಗ ಕೂಡ ಈ ತುಪ್ಪ ಹೆಲ್ಪ್ ಆಗುತ್ತೆ. ಇನ್ನು ಜ್ವರದಲ್ಲಿ ಅಂತ ಹೇಳ್ತಾರೆ, ಅರೆ ಜ್ವರದಲ್ಲಿ ತಿನ್ನಬಾರದು ತುಪ್ಪನ ಅಂತ ಹೇಳ್ತಾರಲ್ವಾ ಅಂತ ಕೇಳಿದ್ರೆ, ಹೌದು. ಈ ಆಗ ತಾನೇ ಬಂದಂತ ಜ್ವರ ಅಂದ್ರೆ ನಾವು ವೈರಲ್ ಫೀವರ್ ಅಥವಾ ಟೈಫಾಯ್ಡ್ ಫೀವರ್, ಇನ್ಯಾವುದೋ ಫೀವರ್ ಹೇಳ್ತೀವಲ್ಲ, ನಮಗೆ ಜ್ವರ ಬಂದ್ಬಿಟ್ಟಿದೆ, 3-4 ದಿನ ಆಯ್ತು, ಈ ತರ ಜ್ವರದಲ್ಲಿ ತುಪ್ಪ ತಿನ್ನಬಾರದು. ಆದ್ರೆ ತುಂಬಾ ದಿನಗಳ ಕಾಲದಿಂದ ಜ್ವರ ಇದೆ, ಅಥವಾ ಕೆಲವೊಬ್ರು ಒಳ ಜ್ವರ ಅಂತ ಹೇಳ್ತಾರೆ, ಅಥವಾ ನೋಡ್ಲಿಕ್ಕೆ ಜ್ವರ ಅಂತ ಅನ್ಸಲ್ಲ, ನಾವು ಡಾಕ್ಟರ್ಸ್, ಆಯುರ್ವೇದ ವೈದ್ಯರು ಇದು ಈ ತರದ ಜ್ವರ ಅಂತ ನಾವು ಡಿಸೈಡ್ ಮಾಡಿರ್ತೇವೆ. ಸೊ ಆ ತರದ ಸಮಸ್ಯೆಗೆ ಅನುಗುಣವಾಗಿ ಈ ಇದನ್ನ ನಾವು ಖಂಡಿತ ಕೊಡ್ಬೋದು, ತುಂಬಾ ಹೆಲ್ಪ್ ಆಗುತ್ತೆ. ಅಂದ್ರೆ ಹಿಂದಿನ ಹಳೆಯ ಕಾಲದ ಜ್ವರ, ಅಥವಾ ಒಳಗಡೆ ಸುಮ್ಮನೆ ತಣ್ಣಗೆ ಕುಳಿತುಕೊಂಡು ದೇಹಕ್ಕೆ ತೊಂದರೆ ಕೊಡ್ತಾ ಇರುವಂತಹ ಜ್ವರ, ತುಂಬಾ ದೊಡ್ಡ ಪ್ರಮಾಣದಲ್ಲಿ ಬಿಸಿ ಆಗದೆ ಹೋದ್ರು ಕೂಡ ಅಂತಹ ಸಮಸ್ಯೆಗಳಲ್ಲಿ ಇದು ಹೆಲ್ಪ್ ಆಗುತ್ತೆ. ಸರ್ವ ಸ್ನೇಹೋತ್ತಮಂ ಶೀತಂ ಮಧುರಂ ರಸಪಾತಯೋಹೋ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲ ಸ್ನೇಹಗಳಲ್ಲಿ, ಅಂದ್ರೆ ಜಿಡ್ಡಿನ ಅಂಶ ಇರುವಂತಹ ಯಾವುದೇ ಪದಾರ್ಥದಲ್ಲಿ, ಅದು ನಾನ್ ವೆಜ್ ಇರ್ಬೋದು, ಎಣ್ಣೆ ಇರ್ಬೋದು, ತುಪ್ಪ, ಇವೆಲ್ಲ ಜಿಡ್ಡಿನ ಅಂಶ ಇರುವಂತವಲ್ಲ, ಇವುಗಳಲ್ಲಿ ಶ್ರೇಷ್ಠವಾದ್ದು ಅಂತ. ಹಾಗಾಗಿ ಎಣ್ಣೆ ಅಂದ್ರೆ ಜಿಡ್ಡಿನ ಅಂಶ ಇರುವಂತವುಗಳಲ್ಲಿ ಶ್ರೇಷ್ಠವಾದ ತುಪ್ಪ. ಹಾಗಾಗಿ ನಾವು ತುಪ್ಪವನ್ನು ನಿತ್ಯ ಸೇವನೆ ಮಾಡಬೇಕು, ಯಾವ ಬೇರೆ ಯೋಚನೆ ಮಾಡದೇನೆ. ಶೀತಂ ಅಂದರೆ ತಂಪು ಗುಣವನ್ನು ಹೊಂದಿದೆ. ತುಂಬಾ ಜನ ಹೇಳ್ತಾರೆ, ನಂಗೆ ತುಪ್ಪ ತಗೊಂಡು ಹೀಟ್ ಆಯ್ತು ಅಂತ. ಅದು ಸಾಧ್ಯವೇ ಇಲ್ಲ. ಅದಕ್ಕೆ ಹೀಟ್ ಅಂತ ಅನಿಸ್ಲಿಕ್ಕೆ, ಆ ತರ ಏನೋ ತ್ರಾಸ ಆಯ್ತು ಅಂತ ಅನಿಸ್ಲಿಕ್ಕೆ ಬೇರೆ ಕಾರಣ ಇದೆ. ಅದನ್ನ ಈ ವಿಡಿಯೋದಲ್ಲಿ ಹೇಳೋದು ಸ್ವಲ್ಪ ಕಷ್ಟ, ಆದ್ರೆ ಒಟ್ಟಿನಲ್ಲಿ ಇದು ತುಂಬಾ ತಂಪು. ಜೊತೆಗೆ ಇದರ ಟೇಸ್ಟ್ ಸಿಹಿ ಅಂದ್ರೆ ಇದೇನು ಉಪ್ಪು, ಹುಳಿ, ಕಹಿ, ಖಾರ, ಒಗರು ಏನಾಗೋದಿಲ್ವಲ್ಲ, ಸಿಹಿ. ಮತ್ತೆ ನಾವು ವಿಪಾಕ ಅಂತ ಆಯುರ್ವೇದದಲ್ಲಿ ಹೇಳ್ತೇವೆ, ಅಂದ್ರೆ ಅದು ಡೈಜೆಸ್ಟ್ ಆದ ನಂತರ ಟ್ರಾನ್ಸ್ಫಾರ್ಮ್ ಆಗುವ ರೀತಿ ಇದೆಯಲ್ಲ, ಅದು ಕೂಡ ಸಿಹಿ ಅಂತ. ಹಾಗಾಗಿ ಇದು ದೇಹಕ್ಕೆ ತಂಪು, ಹಿತವಾದದ್ದು, ಶಕ್ತಿಯನ್ನು ಕೊಡುವಂಥದ್ದು, ಧಾತುಗಳಿಗೆ ಪುಷ್ಟಿಯನ್ನು ಕೊಡುವಂಥದ್ದು. ಸಹಸ್ರ ವೀರ್ಯಂ ವಿಧಿಭೃಕೃತಂ ಸಹಸ್ರ ಕರ್ಮಕೃತ್ ಅಂತ ಹೇಳ್ತಾರೆ. ಅಂದ್ರೆ ಇದಕ್ಕೆ ಸಾವಿರಾರು ರೀತಿಯಲ್ಲಿ ಇದನ್ನ ಪ್ರಯೋಜನ ತೆಗೆದುಕೊಳ್ಳಬಹುದು ಅಂತ. ಉದಾಹರಣೆಗೆ ಅಸ್ತಮಾ ಇದೆ ಅಂತ ಇಟ್ಕೊಳ್ಳೋಣ, ಅವರಿಗೆ ನಾವು ತುಪ್ಪವನ್ನ ಕೊಟ್ಟರೆ ಹೆಚ್ಚಾಗತ್ತೆ ಅಂತ ಪೇಷಂಟ್ ಹೇಳ್ಬೋದು. ಆದ್ರೆ ಅದೇ ತುಪ್ಪವನ್ನ ಬೇರೆ ಬೇರೆ ಅಸ್ತಮಾವನ್ನ ಗುಣ ಮಾಡುವಂತ ಔಷಧಿ ದ್ರವ್ಯಗಳ ಜೊತೆಗೆ ಅದನ್ನ ನಾವು ಪ್ರೊಸೆಸ್ ಮಾಡಿದಾಗ ಅಥವಾ ಸಂಸ್ಕಾರವನ್ನು ಕೊಟ್ಟಾಗ ಆ ತುಪ್ಪ ಅದನ್ನು ಗುಣ ಮಾಡುವ ಕೆಪಾಸಿಟಿನ ಪಡ್ಕೊಳ್ಳುತ್ತೆ. ಹಾಗಾಗಿ ತುಪ್ಪಕ್ಕೆ ಮಾತ್ರ ಅಂತ ಅದ್ಭುತ ಗುಣ ಇರೋದು, ಹಾಗಾಗಿ ಅದು ಶ್ರೇಷ್ಠ ಅಂತ. ಇನ್ನು ಅಷ್ಟಾಂಗ ಹೃದಯದಲ್ಲಿ ಇನ್ನೊಂದಿಷ್ಟು ಪ್ರಯೋಜನಗಳನ್ನ ಆಡ್ ಮಾಡ್ತಾರೆ. ಶಸ್ತಂ ಧೀ ಧೃತಿ ಮೇಧಾಗ್ನಿ ಬಲಾಯು ಶುಕ್ರ ಚಕ್ಷುಷಾಂ ಅಂತ ಹೇಳ್ತಾರೆ. ಅಂದ್ರೆ ಧೀ, ಸ್ಮೃತಿ, ಮೇಧ, ಅಂದ್ರೆ ನೋಡಿ, ಇಲ್ಲಿ ಈ ಗ್ರಂಥದಲ್ಲಿ ಕೂಡ ಪ್ರಾರಂಭ ಮಾಡುವಾಗ ನಮ್ಮ ಮೆದುಳಿನ ಶಕ್ತಿಯ ಇದನ್ನೇ ಹೇಳಲಿಕ್ಕೆ ಶುರು ಮಾಡ್ತಾರೆ. ಅವೆಲ್ಲವನ್ನ ಹೆಚ್ಚು ಮಾಡುತ್ತೆ. ಅಂದ್ರೆ ನಾವು ನಮ್ಮ ಮೆದುಳು, ಮನಸ್ಸು, ಬುದ್ಧಿಯನ್ನ ಬಳಕೆ ಮಾಡಿ ಏನೇನು ಮಾಡ್ತೀವೋ ಅದೆಲ್ಲದಕ್ಕೂ ಇದು ತುಂಬಾ ಹೆಲ್ಪ್ಫುಲ್ ಅಂತ ತುಪ್ಪ. ಇನ್ನು ಅಲ್ಲಿ ಹೇಳಿದ ಹಾಗೆ ಅಗ್ನಿ, ಬಲ, ಆಯಸ್ಸನ್ನು ವೃದ್ಧಿ ಮಾಡುತ್ತೆ. ಶುಕ್ರ ಚಕ್ಷುಷಾಂ ಅಂತ ಇಲ್ಲಿ ಆಡ್ ಮಾಡಿದ್ರು. ಶುಕ್ರ ಅಂದ್ರೆ ಶುಕ್ರ ಧಾತುವಿಗೆ ಶಕ್ತಿಯನ್ನ ಕೊಡುತ್ತೆ. ಹಾಗಾಗಿ ನಾವು ಪ್ರೆಗ್ನೆನ್ಸಿಗೆ ಪ್ಲಾನ್ ಮಾಡುವ ಮೊದಲು ಈ ಮೇಲ್ ಪಾರ್ಟ್ನರ್ಗೆ ಹೇಳ್ತೇವೆ, ಅಂದ್ರೆ ಪತಿಗೆ, ಏನಂದ್ರೆ ನೀವು ಕನಿಷ್ಠ ಒಂದು ತಿಂಗಳ ಚೆನ್ನಾಗಿ ತುಪ್ಪ ತಿನ್ಬೇಕು ಅಂತ. ಯಾಕೆ ಅಂದ್ರೆ ಆ ತರ ತುಪ್ಪ ತಿಂದಾಗ ಆ ಶುಕ್ರ ಅಂದ್ರೆ ವೀರ್ಯದ ಕ್ವಾಲಿಟಿ ತುಂಬಾ ಚೆನ್ನಾಗಿ ಹೆಚ್ಚಾಗುತ್ತೆ ಅಂತ. ಜೊತೆಗೆ ಅದು ಲೈಂಗಿಕ ಶಕ್ತಿಯನ್ನು ಕೂಡ ಒಂದ್ ಮಟ್ಟಿಗೆ ಹೆಚ್ಚು ಮಾಡುತ್ತೆ. ಬಟ್ ಮುಖ್ಯವಾಗಿ ಇಲ್ಲಿ ವೀರ್ಯಾಣುವಿನ ಶಕ್ತಿ ತುಂಬಾ ಚೆನ್ನಾಗಾಗುತ್ತೆ. ಚಕ್ಷುಷಾಂ ನಮ್ಮ ಕಣ್ಣಿನ
ಆ, ದೃಷ್ಟಿಯ ಶಕ್ತಿ ಕೂಡ ಹೆಚ್ಚಾಗುತ್ತೆ ಅಂತ. ಬಾಲ ವೃದ್ಧ ಪ್ರಜಾ ಸೌಕುಮಾರಿಯ ಸ್ವರಾರ್ಥಿನಾಮ್ ಅಂತೆಲ್ಲ ಹೇಳ್ತಾರೆ. ಅಂದ್ರೆ ಯಾರಿಗೆ ಯಾರು ಚಿಕ್ಕ ಮಕ್ಕಳು, ವೃದ್ಧರಾದಂಥವ್ರು, ಪ್ರಜಾಕಾಮಿ ಅಂದ್ರೆ ಮಕ್ಕಳನ್ನ ಪಡಿಲಿಕ್ಕೆ ಇಚ್ಛೆ ಪಡ್ತಾ ಇರುವಂತವ್ರು, ಸ್ವರವನ್ನ ಚೆನ್ನಾಗಿರ್ಬೇಕು ಅಂತ ಬಯಕೆ ಮಾಡ್ತಿರುವಂತವ್ರು, ಇಂಥವ್ರೆಲ್ಲರಿಗೂ ಇದು ತುಂಬಾ ಹೆಲ್ಪ್. ಮತ್ತೆ ಹಾಗೆ ಮುಂದುವರೆದು ವಯಸ್ಸ ಸ್ಥಾಪನಂ ಪರಂ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಮುಪ್ಪನ್ನ ದೂರ ಮಾಡ್ಲಿಕ್ಕೆ, ವಯಸ್ಥಾಪನ ಅಂತಂದ್ರೆ ವಯಸ್ಸು ಅಲ್ಲಿಗೆ ನಿಲ್ಲಬೇಕು ಅಂತ, ಇನ್ನು ಮುಂದೆ ಅವನಿಗೆ ಬರಬಾರ್ದು ಅಂತ. ಸೊ ಆ ತರ ನಮ್ಮ ಮುಪ್ಪನ್ನ ಮುಂದೂಡ್ಲಿಕ್ಕೆ ಇದು ಹೆಲ್ಪ್ ಮಾಡತ್ತೆ ಅಂತ. ಸೊ ಹೇಳ್ತಾ ಹೋದ್ರೆ ತುಂಬಾ ಕಡೆ ಆಯುರ್ವೇದದಲ್ಲಿ ಈ ಥರದ್ದು ಬರುತ್ತೆ. ಸೊ ಒಟ್ಟಿನಲ್ಲಿ ನಾವು ಅತ್ಯಂತ ಅದ್ಭುತ ಗುಣವನ್ನ ಹೊಂದಿರುವಂತಹ ಈ ತುಪ್ಪವನ್ನ ಮಿಸ್ ಮಾಡ್ಕೊಳ್ಳೋದು ಬೇಡ, ಅದನ್ನ ಖಂಡಿತ ಸೇವನೆ ಮಾಡಿ. ಹಾಗಾದ್ರೆ ತುಪ್ಪವನ್ನು ಯಾವಾಗ ತೆಗೆದುಕೊಳ್ಬೇಕು? ಆದಷ್ಟು ಬೆಳಿಗ್ಗೆ ಅಥವಾ ಮಧ್ಯಾಹ್ನದ ಊಟದ ಜೊತೆಗೆ ಸೇವನೆ ಮಾಡಬಹುದು. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಜೊತೆಗೆ ತುಪ್ಪವನ್ನು ಹಾಕೊಂಡು ತಗೊಳ್ಬಹುದು. ಅಥವಾ ಊಟದ ಪ್ರಾರಂಭದಲ್ಲಿ ಬಿಸಿ ಬಿಸಿ ಅನ್ನಕ್ಕೆ ಒಂದೆರಡು ತುತ್ತು ಅನ್ನಕ್ಕೆ ಒಂದು ಚಮಚ ಅಥವಾ 2 ಚಮಚ ತುಪ್ಪವನ್ನು ಹಾಕಿ, ಒಂದೆರಡು ಚಿಟಿಕೆ ಉಪ್ಪನ್ನು ಹಾಕಿ, ಬೇಕಾದ್ರೆ ಒಂದೆರಡು ಚಿಟಿಕೆ ಶುಂಠಿ ಪುಡಿಯನ್ನು ಹಾಕಿ ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಏನು ಜಠರ ಇರ್ಬೋದು, ಸಣ್ಣ ಕರಳು, ದೊಡ್ಡ ಕರಳು, ಎಲ್ಲದಕ್ಕೂ ಇದು ಈ ಕಾಂಬಿನೇಷನ್ ಹೆಲ್ಪ್ ಮಾಡುತ್ತೆ. ನಿತ್ಯ ನಾವು ಅದನ್ನ ಸೇವನೆ ಮಾಡಬಹುದು. ಸಂಜೆ ಯಾಕೆ ಬೇಡ ಅಂತ ನೀವು ಕೇಳ್ಬೋದು. ರಾತ್ರಿಯ ಊಟದಲ್ಲಿ ಯಾಕೆ ಬೇಡ ಅಂತಂದ್ರೆ, ಆತರ ನಾವು ನೇರವಾಗಿ ರಾತ್ರಿಯ ಊಟದಲ್ಲಿ ಬೇಡ ಬೇಡ ಅಂತ ಆಯುರ್ವೇದದಲ್ಲಿ ಹೇಳಿಲ್ಲ. ಆದ್ರೆ ಸಾಮಾನ್ಯವಾಗಿ ಈ ಜಿಡ್ನಾಂಶ ಹೆಚ್ಚಿರುವಂತಹ ಆಹಾರವನ್ನ ನಾವು ಬೆಳಿಗ್ಗೆ ಮಧ್ಯಾಹ್ನ ಊಟ ಮಾಡ್ತೀವಿ ಅಂತ ಆದ್ರೆ ರಾತ್ರಿ ಸಮಯದಲ್ಲಿ ಸೇವನೆ ಮಾಡೋದು ಬೇಡ ಅಂತ. ಇಷ್ಟೆಲ್ಲ ಒಳ್ಳೇದು ಅಂತ ಹೇಳ್ತೀರಿ, ನಾವು ಎಷ್ಟು ಸೇವನೆ ಮಾಡಬೇಕು ಅಂತ ಕೇಳಿದ್ರೆ, ನಾವು ಪ್ರಾರಂಭದಲ್ಲಿ ಚೂರೇ ಮೊದಲು 1 ಚಮಚ, ಆಮೇಲೆ 2 ಚಮಚ, ಹೀಗೆ ನಿಧಾನವಾಗಿ ತುಪ್ಪದ ಪ್ರಮಾಣವನ್ನು ಹೆಚ್ಚು ಮಾಡ್ತಾ ಹೋಗ್ಬೇಕು. ಒಂದೇ ಸಮಯ ಲೀಟರ್ ಗಟ್ಟಲೆ ಕುಡಿದ್ರೆ ಅದು ಜೀರ್ಣ ಆಗಲ್ಲ. ಹೋಮದ ಕುಂಡಕ್ಕೆ ತುಪ್ಪವನ್ನು ಹಾಕಿದ್ರೆ ಹೇಗೆ ಅದು ಉರಿತಾ ಹೋಗ್ತದೋ, ಚಿಕ್ಕ ಹೋಮದ ಕುಂಡದಲ್ಲಿ ಸ್ವಲ್ಪ ಬೆಂಕಿ ಇದೆ ಅಂತ ಇಟ್ಕೊಳ್ಳಿ. ಆಗ ನಾವು ಒಂದು ಬಕೆಟ್ ತುಪ್ಪ ಸುರಿದ್ರೆ ಚೆನ್ನಾಗಿ ಉರಿಯುತ್ತಾ? ಇಲ್ಲ. ಒಂದೊಂದೇ ಸ್ಪೂನ್ ತುಪ್ಪ ಹಾಕ್ತಾ ಹೋಗ್ಬೇಕು. ಆಗ ಬೆಂಕಿ ಬಲ ಹೆಚ್ಚಾಗ್ತಾ ಹೋಗುತ್ತೆ. ಹಾಗೆ ನಮ್ಮ ದೇಹದಲ್ಲಿ ಹೊಟ್ಟೆಯಲ್ಲಿ ಇರುವಂತಹ ಅಗ್ನಿ ಅಥವಾ ಧಾತ್ವಾಗ್ನಿಗಳು ಅವು ಚೆನ್ನಾಗಿ ಅವು ದೀಪನ ಆಗ್ಬೇಕು ಅಂತಂದ್ರೆ ಆಗ ನಾವು ನಿಧಾನವಾಗಿ ತುಪ್ಪದ ಪ್ರಮಾಣವನ್ನು ಹೆಚ್ಚು ಮಾಡ್ತಾ ಹೋಗ್ಬೇಕು. ನಾರ್ತ್ ಇಂಡಿಯಾದಲ್ಲೆಲ್ಲ 50-100 ಗ್ರಾಮ್ ತುಪ್ಪ ತಿಂತಾರಂತೆ. ನಾವು ಒಂದು 20-30 ಗ್ರಾಮ್ ವರೆಗೂ ಖಂಡಿತ ತುಪ್ಪವನ್ನು ನಿತ್ಯ ಸೇವನೆ ಮಾಡಬಹುದು. ತುಪ್ಪದ ಅತಿಯಾದ ಸೇವನೆ ನಾವು ನಮ್ಮ ದಿನಚರಿ ಇಡೀ ದಿನ ಕುತ್ಕೊಂಡಿರೋದು ಅಂತಲ್ಲ, ಆದ್ರೆ ಅಥವಾ ತುಂಬಾ ಕೆಟ್ಟ ದಿನಚರಿ ಇದೆ, ಬೇರೆ ಬೇರೆ ಏನೇನೋ ಮನಸ್ಸಿಗೆ ಬಂದು ತಿಂತೇವೆ, ಕರ್ತಿತ್ತು ಅದು ಇದು, ಜೊತೆಗೆ ನಾನು ತುಪ್ಪ ಚೆನ್ನಾಗಿದೆ ಒಳ್ಳೇದು ಅಂತ ಹೇಳಿದ್ದೆ ಅಂತ ತುಪ್ಪವನ್ನು ಕೂಡ ಆಡ್ ಮಾಡಿದ್ರೆ ಹಾಗೆ ಮಾಡೋದಲ್ಲ. ನಮ್ಮ ದಿನಚರಿಯೆಲ್ಲ ಚೆನ್ನಾಗಿ ಮಾಡ್ಕೊಳ್ಬೇಕು. ಸ್ವಲ್ಪ ಮಟ್ಟಿಗೆ ದೈಹಿಕ ಶ್ರಮ ಬೇಕು, ಒಂದ್ ಸ್ವಲ್ಪ ತರ ಬಿಸಿಲಿಗೆ ಮೈ ಒಡ್ಡಬೇಕು. ಈ ತರ ಎಲ್ಲ ಮಾಡಿದಾಗ ಜೊತೆಗೆ ತುಪ್ಪವನ್ನು ಸೇವನೆ ಮಾಡಿದ್ರೆ ತುಂಬಾ ಅನುಕೂಲ. ಆದ್ರೂ ಕೂಡ ಸಾಮಾನ್ಯವಾಗಿ ಒಂದು ಮಟ್ಟಿಗೆ ನಾವು ಫಾಲೋ ಮಾಡ್ತಾ ಇದ್ದೀವಿ ಅಂತಂದ್ರೆ ಖಂಡಿತ ತುಪ್ಪವನ್ನು ಸೇವನೆ ಮಾಡಬಹುದು. ಅತ್ಯಂತ ಆರೋಗ್ಯಕರವಾದ್ದು, ಸದಾ ಪಥ್ಯಾದ್ದು. ಆದ್ರೆ ಮನಸ್ಸಿಗೆ ಬಂದ ಹಾಗೆ, ಮನಸ್ಸಿಗೆ ಬಂದ ಪ್ರಮಾಣದಲ್ಲಿ, ಮನಸ್ಸಿಗೆ ಬಂದ ಜೀವನ ಶೈಲಿಯಲ್ಲಿ ಇಟ್ಟುಕೊಂಡು ತುಪ್ಪವನ್ನು ಅತಿಯಾಗಿ ಸೇವನೆ ಮಾಡಿದ್ರೆ ಆಗ ಅದು ಕೆಲವು ರೋಗಗಳಿಗೆ ಕಾರಣ ಆಗಬಹುದು. ಯಾರಿಗೆ ತುಪ್ಪ ಬೇಡ? ಸಾಮಾನ್ಯವಾಗಿ ಎಲ್ಲರಿಗೂ ಒಳ್ಳೆಯದೇ ಆದರೂ ಕೂಡ ಚರಕ ಸಂಹಿತೆಯ ಸೂತ್ರಸ್ಥಾನ 13ನೇ ಅಧ್ಯಾಯದಲ್ಲಿ ಕೆಲವು ವಿಷಯಗಳನ್ನು ಹೇಳ್ತಾರೆ. ಏನಂದ್ರೆ ತುಪ್ಪವನ್ನ ಈ ಅತಿಯಾಗಿ ಕೆಲವು ಕಫಕ್ಕೆ ಸಂಬಂಧಪಟ್ಟ ಕಾಯಿಲೆಗಳಿರುವಂತವ್ರು ಅಥವಾ ಸರಿ ಸ್ವಲ್ಪವೂ ಅಗ್ನಿ ಇಲ್ಲವೇ ಇಲ್ಲ, ಅದನ್ನ ಪೂರ್ತಿ ನಂದ್ಕೊಂಡಿದೆ, ಆವಾಗ ನಾವು ತುಪ್ಪವನ್ನು ಹಾಕಿದ್ರೆ ಯಾವ ಬೆಂಕಿ ಉರ್ಲಿಕ್ಕೆ ಸಾಧ್ಯ ಇಲ್ವಲ್ಲ, ಆ ತರ ಆಗಿದ್ರೆ ಅಂತಹ ಸಂದರ್ಭದಲ್ಲಿ ನಾವು ತುಪ್ಪವನ್ನ ಸೇವನೆ ಮಾಡಬಾರದು. ಸಾಮಾನ್ಯವಾಗಿ ನಾನು ನಿಮಗೆ ಹೇಳಬೇಕು ಅಂತಂದ್ರೆ, ತುಂಬಾ ಬೊಜ್ಜು ಅಥವಾ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಹೃದಯಕ್ಕೆ ಸಂಬಂಧಪಟ್ಟ ಸಮಸ್ಯೆ ಈ ತರದೆಲ್ಲ ಇರುವಾಗ ಒಂದ್ಸಲ ಆಯುರ್ವೇದ ಡಾಕ್ಟರ್ನ ಕೇಳಿಕೊಂಡು ನಂತರ ತುಪ್ಪದ ಸೇವನೆ ಇದನ್ನ ಪ್ಲಾನ್ ಮಾಡ್ಕೊಳ್ಳೋದು ಒಳ್ಳೇದು. ಈಗ ನೀವು ಕೇಳಬಹುದು, ತುಪ್ಪವನ್ನ ಹೃದಯ ಸಮಸ್ಯೆ ಇರುವವರು ಡಾಕ್ಟರ್ನ ಕೇಳ್ಕೊಂಡು ತಗೊಳ್ಳಿ ಅಂತ ಹೇಳಿದ್ರಿ, ಹಾಗಾದ್ರೆ ಹೃದಯಕ್ಕೆ ಕೆಟ್ಟದ್ದ, ಹಾರ್ಟ್ ಪ್ರಾಬ್ಲಮ್ಸ್ ಎಲ್ಲ ಬರ್ಬೋದಾ? ಎಲ್ಲರೂ ಹೇಳೋ ಹಾಗೆ ಕೊಲೆಸ್ಟ್ರಾಲ್ ಎಲ್ಲ ಹೆಚ್ಚಾಗಿ ಹಾರ್ಟ್ ಬ್ಲಾಕೇಜ್ ಆಗ್ಬಹುದಾ ಅಂತ. ಇದಕ್ಕೆ ಉತ್ತರ ಏನಂತಂದ್ರೆ, ನಾವು ಆರೋಗ್ಯವಾಗಿದ್ದೀವಿ ಅಂತ ಆದ್ರೆ ಖಂಡಿತ ತುಪ್ಪವನ್ನು ತಿನ್ನಬಹುದು, ಅದರಿಂದ ಏನೂ ಆಗ್ಬಿಡೋದಿಲ್ಲ. ದಿನಚರಿ ಕೂಡ ಚೆನ್ನಾಗಿರ್ಬೇಕು. ನಾನು ಆಗ್ಲೇ ಹೇಳಿದ ಹಾಗೆ ಶುಂಠಿ ಜೊತೆಗೋ, ಉಪ್ಪಿನ ಜೊತೆಗೋ, ಬಿಸಿನೀರ್ ಜೊತೆಗೋ ತಗೊಂಡ್ರೆ ಇನ್ನೂ ಚೆನ್ನಾಗಿ ಅನುಕೂಲ ಆಗುತ್ತೆ. ಆದ್ರೆ ಆಲ್ರೆಡಿ ಹೃದಯಕ್ಕೆ ಸಂಬಂಧಪಟ್ಟ ಸಮಸ್ಯೆ ಇದೆ ಅಂತಾದ್ರೆ ಆಗ ಡಾಕ್ಟರ್ನ ಕೇಳ್ಕೊಳ್ಬೇಕು. ಯಾಕೆಂದ್ರೆ ಆಯುರ್ವೇದದ ಅಲ್ಲಿ ಕೂಡ ಇದನ್ನ ಅಭಿಷ್ಯಂದಿ ಅಂತಾನೆ ಕರೀತಾರೆ. ಹಾಗಾಗಿ ಸ್ರೋತಸ್ಸುಗಳಿಗೆ ಬ್ಲಾಕೇಜ್ ಮಾಡುವ ಕೆಪಾಸಿಟಿ ಒಂದ್ ಮಟ್ಟಿಗೆ ಇದು ಖಂಡಿತ ಇದ್ದೇ ಇದೆ. ಆದ್ರೆ ಹಾಗ ಅನ್ನುವ ಕಾರಣಕ್ಕೆ ತುಪ್ಪವನ್ನು ಬಿಟ್ಟುಬಿಡೋದು ಮೂರ್ಖತನ. ಒಂದ್ಸಲ ಡೌಟ್ ಇದ್ರೆ ನೀವು ಡಾಕ್ಟರ್ನ ನಾನ್ ತಗೊಂಡ್ರೆ ಸರಿನಾ, ನಾನು ಎಷ್ಟು ತೆಗೆದುಕೊಳ್ಬೇಕು ಅಂತ ಕೇಳ್ಕೊಳ್ಬಹುದು. ನಿಮಗೆ ಆ ತರ ಪ್ರಶ್ನೆ ಇದ್ರೆ, ಡೌಟ್ ಇದ್ರೆ. ಈಗ ನಾವು ವಿಶೇಷವಾದ ವಿಷಯ ಪುರಾಣ ಘೃತದ ಬಗ್ಗೆ ನೋಡೋಣ. ಪುರಾಣ ಘೃತ ಅಂದ್ರೆ ಹಳೆ ತುಪ್ಪ ಅಂತ. ಅದರ ಗುಣಗಳನ್ನ ಚರಕ ಸಂಹಿತೆ ಸೂತ್ರಸ್ಥಾನದ 27ನೇ ಅಧ್ಯಾಯದಲ್ಲಿ ಅದನ್ನು ವಿವರಣೆ ಕೊಡ್ತಾರೆ. ಇದು ಅತ್ಯಂತ ಅದ್ಭುತವಾದಂತಹ ಔಷಧ, ಆಹಾರ ಅಲ್ಲ. ನಾನು ಆಗೆಲ್ಲ ಹೇಳಿದ್ನಲ್ಲ ತುಪ್ಪ ಎಷ್ಟು ತಗೊಳ್ಬೇಕು ಅಂತ, ಅದು ಔಷಧವಾಗಿ ತುಂಬಾ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಆದ್ರೆ ಇದು ಈ ಹಳೆಯ ತುಪ್ಪ ಅದ್ಭುತವಾದಂತಹ ಔಷಧವಾಗಿ ಕೆಲಸ ಮಾಡುತ್ತೆ. ಮದಾಪಸ್ಮಾರ ಮೂರ್ಛಾ ಶೋಷೋನ್ಮಾದ ಗದಜ್ವರಾನ್ ಅಂತ ಹೇಳ್ತಾರೆ. ಅಪಸ್ಮಾರ, ಮೂರ್ಛಾ, ಉನ್ಮಾದ ಇವೆಲ್ಲ ಈ ನರಮಂಡಲಿಗೆ ಸಂಬಂಧಪಟ್ಟ ಸಮಸ್ಯೆಗಳು. ಶೋಷ ಅಂದ್ರೆ ಅದೇ ಹೇಳಿದ್ನಲ್ಲ, ಟಿಬಿ ಅಂತ ಕಾಯಿಲೆ. ಆಮೇಲೆ ಗರ ಅಂತಂದ್ರೆ ವಿಷ, ಅಂದ್ರೆ ನಮಗ್ ಗೊತ್ತಿಲ್ಲದೆ ನಾವು ವಿಷವನ್ನು ಸೇವನೆ ಮಾಡಿರ್ತೇವೆ. ಆ ಕಾಲದಲ್ಲಿ ಬೇಕು ಅಂತ ವಿಷಪ್ರಾಶನ ಮಾಡಿಸ್ತಿದ್ರಂತೆ. ನೀವು ವಿಷಕನ್ಯಾ ಇದೆಲ್ಲ ಕೇಳಿರ್ಬೋದು. ರಾಜರುಗಳನ್ನ ಇದ್ ಮಾಡ್ಲಿಕ್ಕೆ ಅಥವಾ ಯಾರೋ ದೊಡ್ಡ ಇವರನ್ನ ಹಾಳು ಮಾಡ್ಲಿಕ್ಕೆ ಅವರಿಗೆ ವಿಷ ಪ್ರಾಶನ ನಿಧಾನವಾಗಿ ಸ್ವಲ್ಪ 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 ಕೊಡ್ತಾ ಹೋಗೋದು, ಇಮಿಡಿಯೇಟ್ಲಿ ಸಾಯಲ್ಲ, ಗೊತ್ತಾಗೋದಿಲ್ಲ. ಸೊ ಅಂತಹ ವಿಷವನ್ನ ತೆಗಿಲಿಕ್ಕೆ, ಆಮೇಲೆ ಕಷ್ಟಕರವಾದಂತಹ ಜ್ವರವನ್ನ ಕಡಿಮೆ ಮಾಡ್ಲಿಕ್ಕೆ ಯೋನಿ ಕರ್ಣ ಶಿರಶೂಲಂ ಘೃತಂ ಜೀರ್ಣಮಪೋಹತಿ ಅಂದ್ರೆ
ಈ ಈ ಯೋನಿ ಅಂದ್ರೆ ಗರ್ಭಾಶಯ ಅಂತ ಹೇಳ್ಬೋದು, ಅಥವಾ ಈ ಏನು ಸ್ತ್ರೀಯರಲ್ಲಿ ಜನನಾಂಗ ವ್ಯೂಹ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಅಥವಾ ವಿಶೇಷವಾಗಿ ನೋವಿರುವಾಗ, ಆಮೇಲೆ ಕಿವಿ ನೋವು, ತಲೆನೋವು ತುಂಬಾ ಕಷ್ಟಕರವಾಗಿದ್ದಾಗ ಈ ಹಳೆಯ ಘೃತ ಕೆಲಸ ಮಾಡುತ್ತೆ, ಅಥವಾ ಅದ್ಭುತವಾದ ಔಷಧವಾಗಿ ಕೆಲಸ ಮಾಡುತ್ತೆ ಅಂತ. ಇದನ್ನ ಎಷ್ಟೋ ಬಾರಿ ಡಾಕ್ಟರ್ಸ್ ನಿಮಗೆ ಅದನ್ನ ಚಿಕಿತ್ಸೆಯನ್ನ ಕೊಡ್ತಾರೆ. ಅದು ನಸ್ಯದ ಮೂಲಕ ಇರ್ಬೋದು, ಹೊಟ್ಟೆ ಕೊಡುವುದರ ಮೂಲಕ ಇರ್ಬೋದು. ಆ, ತುಂಬಾ ಆ ಥರ ಸಮಸ್ಯೆ ಇರುವಾಗ ನೀವು ಕೂಡ ಒಂದೆರಡು ಹನಿಯನ್ನ ಡಾಕ್ಟರ್ ಸಜೆಷನ್ ತಗೊಂಡ್ರೆ ತುಂಬಾ ಒಳ್ಳೇದು. ಆಗ ತಗೊಳ್ಳೋದು ಒಳ್ಳೇದು. ಒಂದು ಒಂದು ಲೋಟ, ಅರ್ಧ ಲೋಟ ಬಿಸಿ ಬಿಸಿ ಹಾಲಿಗೆ ಒಂದೆರಡು ಆ ಥರದ ಔಷಧಿಯ ಇಟ್ಕೊಂಡಂತ ಹಳೆ ತುಪ್ಪದ ಹನಿಯನ್ನ ಹಾಕೊಂಡು ಕುಡಿದ್ರೆ ತುಂಬಾ ಚೆನ್ನಾಗಿ ಕೆಲಸ ಆಗುತ್ತೆ. ಹಾಗಾದ್ರೆ ಹಳೆಯ ತುಪ್ಪ ಅಂದ್ರೆ ಎಷ್ಟು ಹಳೆಯ ತುಪ್ಪ ಅಂತ ನೀವು ಕೇಳ್ಬೋದು. ಚಕ್ರಪಾಣಿ ಕಮೆಂಟ್ರಿ ಅದನ್ನು ಹೇಳ್ತಾರೆ. ಅದಕ್ಕೆ ವ್ಯಾಖ್ಯಾನವನ್ನು ಬರೆದಂತಹ ಆತ ಚಕ್ರಪಾಣಿಯವರು ಹೇಳ್ತಾರೆ, ಪುರಾಣಂ ದಶವರ್ಷಂ ಸ್ಯಾತ್ ಪ್ರಪುರಾಣಮತಃ ಪರಂಮಿತಿ ಅಂತ. ಅಂದ್ರೆ ಕನಿಷ್ಠ 10 ವರ್ಷ ಹಳೆದಾಗಿರ್ಬೇಕು. 10 ವರ್ಷ ಹಳೆದಕ್ಕೆ ನಾವು ಪುರಾಣಘೃತ ಅಂತ ಹೇಳ್ತೇವೆ. ಅದಕ್ಕಿಂತಲೂ ಹಳೆದಾದ್ರೆ ಅದು ಪ್ರಪುರಾಣಘೃತ, ಇನ್ನೂ ಒಳ್ಳೆಯದು ಅಂತ. ಯಥಾ ಯಥಾಚ ಜೀರ್ಣತ್ವ ಪ್ರಕರ್ಷಸ್ತಥಾ ತಥಾ ಗುಣೋತ್ಕರ್ಷೋ ಜ್ಞೇಯ ಅಂತ. ಅಂದ್ರೆ ಎಷ್ಟೆಷ್ಟು ಹಳೆದಾಗತ್ತೋ ಅಷ್ಟಷ್ಟು ಅದರ ಗುಣದಲ್ಲಿ ವೃದ್ಧಿ ಆಗ್ತಾ ಹೋಗುತ್ತೆ, ಅದರದ ಕೆಪಾಸಿಟಿ ಇಂಪ್ರೂವ್ ಆಗುತ್ತೆ ಅಂತ. ಮಾಡರ್ನ್ ಸೈನ್ಸ್ ಅಲ್ಲಿ ಕೂಡ ಹೇಳ್ತಾರೆ, ಹೈಡ್ರೋಲೈಸಿಸ್ ಆಗುತ್ತೆ. ಹೈಡ್ರೋಲೈಸಿಸ್ ಆಗುವ ಕಾರಣದಿಂದಾಗಿ ಅದರಲ್ಲಿರುವಂತಹ ಟ್ರೈಗ್ಲೈಸರೈಡ್ಸ್ ಏನಾಗುತ್ತೆ, 3 ಫ್ಯಾಟಿ ಆಸಿಡ್ಸ್ ಕನ್ವರ್ಟ್ ಆಗುತ್ತೆ. ಅಲ್ಲಿ ಇರುವಂತಹ ಹೈ ಆಸಿಡ್ ವ್ಯಾಲ್ಯೂ ಏನು ಹೆಚ್ಚಾಗತ್ತಲ್ಲ, ಆಮೇಲೆ 3 ಫ್ಯಾಟಿ ಆಸಿಡ್ಸ್ ಹೆಚ್ಚಾಗುವ ಕಾರಣದಿಂದಾಗಿ ಹಳೆಯ ತುಪ್ಪ ಕೇವಲ ಔಷಧಕ್ಕೆ ಯೋಗ್ಯ ಅನ್ನೋ ತರ ಆಗುತ್ತೆ. ಯಾಕೆಂದ್ರೆ ಈ ತುಪ್ಪದ ಹಾಗೆ ಇದರಲ್ಲಿ ಸ್ನಿಗ್ಧ ಗುಣ ಅಥವಾ ಮಧುರ ಗುಣ ಇರೋದಿಲ್ಲ. ಇಲ್ಲಿ ಹಾಗಲ್ಲ, ತೀಕ್ಷ್ಣ ಗುಣವನ್ನು ಹೊಂದುತ್ತೆ. ಜೊತೆಗೆ ಇದು ತುಂಬಾ ಖಾರ ಕಟು ಗುಣವನ್ನು ಹೊಂದುತ್ತೆ. ಅದರ ಸ್ಮೆಲ್ ತಗೊಳ್ಳೋದು ಕಷ್ಟ ಅನ್ನೋ ತರ ಕಟು ಗುಣವನ್ನು ಹೊಂದುತ್ತೆ. ಹಾಗಾಗಿ ಅದು ಅದ್ಭುತ ಔಷಧವಾಗಿ ಆಗುತ್ತೆ ಅಂತ. ಇದನ್ನ ಮಾಡರ್ನ್ ಇದರಲ್ಲಿ ಹೇಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂತಂದ್ರೆ, ಆ ಹೈ ಆಸಿಡ್ ವ್ಯಾಲ್ಯೂ ಕಾರಣದಿಂದಾಗಿ ಅಥವಾ ಫ್ರೀ ಫ್ಯಾಟಿ ಆಸಿಡ್ಸ್ ತುಂಬಾ ಜಾಸ್ತಿ ಇರುವ ಕಾರಣದಿಂದಾಗಿ ಅದು ಆ ತುಪ್ಪವನ್ನು ಒಂದು ಹನಿ ಮೂಗ್ನಲ್ಲಿ ಹಾಕಿದ್ರೆ ಅಥವಾ ಹೊಟ್ಟೆ ತಗೊಂಡ್ರು ಕೂಡ ಅದು ಈ ಬ್ಲಡ್ ಬ್ರೇನ್ ಬ್ಯಾರಿಯರ್ ಏನಿದೆಯಲ್ಲ, ಅಂದ್ರೆ ನಮ್ಮ ಮೆದುಳಿಗೆ ರೀಚ್ ಆಗ್ಲಿಕ್ಕೆ ಮೊದಲು ಈ ಬ್ರೇನ್ ಬ್ಲಡ್ ಅನ್ನ ಹೈ ಸೆಕ್ಯೂರಿಟಿ, ಈಗ ನೀವು ಪ್ರಧಾನಮಂತ್ರಿಯ ಮನೆಗೆ ಹೋಗ್ಬೇಕು ಅಂದ್ರೆ ಎಷ್ಟೊಂದು ಸೆಕ್ಯೂರಿಟಿ ಚೆಕಪ್ ಇರುತ್ತಲ್ಲ, ಆ ತರ ಸೆಕ್ಯೂರಿಟಿ ಚೆಕ್ ಇನ್ ದಾಟ್ಕೊಂಡು ಹೋಗ್ಬೇಕಾಗತ್ತೆ. ದಾಟ್ಕೊಂಡು ಹೋಗ್ಬೇಕು ಅಂದ್ರೆ ಪಾಸ್ ಬೇಕಲ್ಲ, ಆ ಪಾಸ್ ಅದು ತುಪ್ಪದಲ್ಲಿದೆ. ಅದಕ್ಕಿಂತಲೂ ವಿ ಐ ಪಿ ಪಾಸ್ ಅನ್ನ ಈ ಹಳೆಯ ತುಪ್ಪ ಹೊಂದಿರುತ್ತೆ ಅಂತ. ಹಾಗಾಗಿ ಅದು ಪಾಸ್ ಆಗಿ ಹೋಗುತ್ತೆ. ಆ ಮೆದುಳಿಗೆ ಅಥವಾ ನರಮಂಡಲಗಳಿಗೆ ಸಂಬಂಧಪಟ್ಟ ಕಾಯಿಲೆಯನ್ನು ತುಂಬಾ ಚೆನ್ನಾಗಿ ಟ್ರೀಟ್ ಮಾಡುತ್ತೆ ಅಂತ. ಜೊತೆಗೆ ಇದರ ತೀಕ್ಷ್ಣ ಗುಣದ ಕಾರಣದಿಂದಾಗಿ ಅಗ್ನಿಯನ್ನು ತುಂಬಾ ಚೆನ್ನಾಗಿ ವೃದ್ಧಿ ಮಾಡುತ್ತೆ. ಮೊದಲೇ ತುಪ್ಪಕ್ಕ ಗುಣ ಇದೆ, ಇನ್ನೂ ಚೆನ್ನಾಗಿ ವೃದ್ಧಿ ಮಾಡುವ ಕಾರಣದಿಂದಾಗಿ ಈ ಹಳೆಯ ತುಪ್ಪ ಅಗ್ನಿ ಸಂಬಂಧಪಟ್ಟ ಕಾಯಿಲೆಗಳಲ್ಲಿಯೂ ಕೂಡ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಹಾಗಾಗಿ ಇದನ್ನ ನೀವು ಒಂದು ಸ್ಟೀಲ್ ಅಥವಾ ಗ್ಲಾಸ್ ಜಾರಲ್ಲಿ, ಗ್ಲಾಸ್ ಹಾಕಿದ್ರೆ ತುಂಬಾ ಒಳ್ಳೇದು. ಒಳ್ಳೆಯ ತುಪ್ಪವನ್ನ, ಆದಷ್ಟು ನಾಟಿ ಹಸುವಿನ ಹಾಲಿನ ತುಪ್ಪ ಆದ್ರೂ ಒಳ್ಳೇದು, ಪರವಾಗಿಲ್ಲ, ಯಾವುದೋ ಒಂದು ನಿಜವಾದ ತುಪ್ಪ ಆಗಿರ್ಬೇಕಷ್ಟೇ, ಆಕಳ ತುಪ್ಪ ಆಗಿರ್ಬೇಕು. ಅದನ್ನ ಹಾಕಿ ಅದ್ರ ಮೇಲೆ ಡೇಟ್ ಬರೆದು ಇಟ್ಕೊಳ್ಳಿ ಆದಷ್ಟು ಬೇಗ. ಮುಂದೊಂದು ದಿನ ಖಂಡಿತ ಅದೇ ಪ್ರಯೋಜನಕ್ಕೆ ಬರುತ್ತೆ. ನಿಮ್ಗೆ ಅದನ್ನ ಬಳಕೆ ಮಾಡ್ಲಿಕ್ಕೆ ಗೊತ್ತಾಗಲಿಲ್ಲ ಅಂದ್ರೂ ನೀವು ಆಯುರ್ವೇದ ವೈದ್ಯರ ಹತ್ರ ಹೋದಾಗ ಅವ್ರ ಹತ್ರ ನೀವು ಈ ತರ ತುಪ್ಪ ಇದೆ ಅಂತ ಹೇಳಿದ್ರೆ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ. ಅವ್ರು ಅದನ್ನ ಬಳಕೆ ಮಾಡ್ಕೊಳ್ತಾರೆ. ಯಾಕೆಂದ್ರೆ ನಮ್ಮ ಹತ್ರ ಎಲ್ಲಾ ಪೇಷಂಟ್ಸಿಗೂ ಕೊಡುವಷ್ಟು ತುಪ್ಪವನ್ನ ಶೇಖರಣೆ ಮಾಡಿಟ್ಕೊಳ್ಳೋದು ನಮಗೂ ಕಷ್ಟ ಆಗುತ್ತೆ. ಹಾಗಾಗಿ ನೀವು ಆ ತರ ಪ್ರಯತ್ನ ಮಾಡಬೇಕು. ಇದು ನಿಮ್ಗೆಲ್ಲರಿಗೂ, ಇಡೀ ನಿಮ್ಮ ಭವಿಷ್ಯಕ್ಕೂ ಕೂಡ, ನಿಮ್ಮ ಮುಂದಿನ ಪೀಳಿಗೆಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ನಾನು ಅನ್ಕೊಳ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದ.